ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕನ್ನಡ ಮಾಹಿತಿ ಮಾಧ್ಯಮ ಯೂಟ್ಯೂಬ್ ಚಾನಲ್ಗೆ. ಈ ಒಂದು ವಿಡಿಯೋ ಮುಖಾಂತರ ನಾನು ನಿಮಗೆ ತಿಳಿಸ್ಕೊಡ್ತಾ ಇರೋದು ಏನಂದರೆ, ಕೆನರಾ ಬ್ಯಾಂಕಲ್ಲಿ ಮೊದಲೆಲ್ಲ ಏನು ಮಾಡೋರು, ಎ ಟಿ ಎಮ್ ಕಾರ್ಡಲ್ಲೇ ಪಿನ್ ಕೋಡನ್ನು ಕೊಡೋರು. ಟ್ರಾನ್ಸಾಕ್ಷನ್ ವಿತ್ಡ್ರಾ ಮಾಡ್ಕೊಳ್ಳೋದಕ್ಕೆ ATM ಪಿನ್ ಕೋಡನ್ನು ಕೊಡೋರು. ಆದರೆ ಈಗ ಯಾವುದೇ ರೀತಿಯಾದಂತಹ ಪಿನ್ ಕೋಡನ್ನು ಕೊಡ್ತಾ ಇಲ್ಲ, ATM ಕಾರ್ಡ್ ಮಾತ್ರ ಕೊಡ್ತಾ ಇದ್ದಾರೆ. ಹಾಗೆ ಪಿನ್ ಕೋಡನ್ನು ನಾವೇ ಜನ್ರೇಟ್ ಮಾಡ್ಕೋಬೇಕು ಅಂತ ಇನ್ಸ್ಟ್ರಕ್ಷನ್ ಕೂಡ ಕೊಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಯಾವ ರೀತಿ ATM ಕಾರ್ಡನ್ನ ಜನ್ರೇಟ್ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಈಗ ಹೊಸ್ದಾಗಿ ಬಂದಿರುವಂಥ ಕೆಲವೊಂದು ATM ಕಾರ್ಡ್ಗಳಲ್ಲಿ ಒಂಥರ ಬೇರೆ ಬೇರೆ ಥರ ಇರುತ್ತೆ. ಈಗ ನಾವು ATM ಕಾರ್ಡಲ್ಲಿ ಏನು ಕ್ಯಾಶ್ ವಿತ್ಡ್ರಾ ಮಾಡ್ಕೊತೀವಿ, ಆ ಒಂದು ಮಿಷನಲ್ಲಿ ಮಾತ್ರ ನಾವು ATM ಪಿನ್ನನ್ನು ಜನ್ರೇಟ್ ಮಾಡ್ಕೊಳ್ಳೋಕ್ಕಾಗೋದು. ಕೆಲವರು ಏನು ಆಪ್ಷನ್ ಏನು ಕೊಡ್ತಾರೆ, ವಿತ್ಡ್ರಾ ಡೆಪಾಸಿಟ್ ಮಾಡ್ತೀವಿ ಅಲ್ಲೂ ಕೂಡ ಮಾಡ್ಕೋಬೋದು ಅನ್ಕೋತಾರೆ. ಅದರಲ್ಲಿ ಆಗೋದಿಲ್ಲ. ಕೆನರಾ ಬ್ಯಾಂಕ್ ATM ಏನು ವಿತ್ಡ್ರಾ ಮಾಡ್ಕೋತೀವಿ, ಈ ಥರ ಮಿಷನ್ಗಳಲ್ಲಿ ಮಾತ್ರ ನಾವು ಪಿನ್ ಕೋಡನ್ನು ಜನ್ರೇಟ್ ಮಾಡ್ಕೊಳ್ಳೋಕ್ಕಾಗೋದು. ಈ ಥರ ಡಿಸ್ಪ್ಲೇ ಇರುತ್ತೆ. ಇದ್ರ ಮೇಲೆ ಈ ಥರ ಡಿಸ್ಪ್ಲೇ ಇದ್ದಾಗ ವೆಲ್ಕಮ್ ಬ್ಯಾಕ್ ಕೆನರಾ ಬ್ಯಾಂಕ್ ಅಂತ ಇರುತ್ತೆ. ಈ ರೀತಿಯಾಗಿ ವೆಲ್ಕಮ್ ಟು ಕೆನರಾ ಬ್ಯಾಂಕ್ ಅಂತ ಬರುತ್ತೆ. ಇಲ್ಲಿಗೆ ಕೆಳಗಡೆ ಕಾಣಿಸ್ತಾ ಇರುವಂತಹ ಗ್ರೀನ್ ಕಲರ್, ಇದರಲ್ಲಿ ನೀವು ATM ಕಾರ್ಡನ್ನು ಇಡಬೇಕಾಗುತ್ತೆ. ಈ ರೀತಿಯಾಗಿ ಒಂದು ಸಿಮ್ ಕಾರ್ಡ್ ಚಿಪ್ ಇರುತ್ತಲ್ಲ, ಆ ರೀತಿಯಾಗಿ ಈ ಥರನೇ ಫೇಸ್ ಬರೋ ಹಾಗೆ ಫಾರ್ ದಿ ಇನ್ಸರ್ಟ್ ಅಂತ ಇದೆಯಲ್ಲ, ಈ ಥರ ಮೇಲ್ಗಡೆ ಬರೋ ಹಾಗೆ ನೀವು ಇನ್ಸರ್ಟನ್ನು ಮಾಡಬೇಕು. ಅದಾದಮೇಲೆ ನೀವು ATM ಕಾರ್ಡ್ ಇಟ್ಮೇಲೆ ನಿಮ್ಮ ಒಂದು ಮಿಷನಲ್ಲಿ ಈ ಥರ ಡಿಸ್ಪ್ಲೇ ತೋರಿಸುತ್ತೆ. ಪ್ಲೀಸ್ ವೇಟ್, ಡು ನಾಟ್ ರಿಮೂವ್ ಚಿಪ್. ಅಂದರೆ ನೀವು ಯಾವುದೇ ಟ್ರಾನ್ಸಾಕ್ಷನ್ ಮಾಡೋದಕ್ಕೂ ಅಥವಾ ಕ್ಯಾಶ್ ಡ್ರಾ ಮಾಡ್ಕೊಳ್ಳೋಕ್ಕೂ ಅಥವಾ ಪಿನ್ನ ಜನ್ರೇಟ್ ಮಾಡ್ಕೊಳ್ಳೋಕ್ಕೂ ಕೂಡ ಅಲ್ಲಿ ನೀವು ಇನ್ಸರ್ಟ್ ಮಾಡಿರಬೇಕು, ಅದನ್ನು ತೆಗಿಯೋ ಹಾಗಿಲ್ಲ. ಅದಾದಮೇಲೆ ನಿಮಗೆ ಈ ರೀತಿಯಾಗಿ ಆಪ್ಷನ್ ಬರುತ್ತೆ, ಜನ್ರೇಟ್ OTP ಅಂತ ಹೇಳಿ. ಇದು ಬಂದು ನಿಮಗೆ ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಮಾಡೋಕ್ಕೆ ಕೊಟ್ಟಿರ್ತಾರೆ. ಮೊದಲು ಈ ಥರ ಡಿಸ್ಪ್ಲೇ ಬರೋದು, ಈಗ ಅದು ಚೇಂಜ್ ಆಗಿದೆ. ಈಗ ಈ ರೀತಿಯಾಗಿ ಬರ್ತಾ ಇದೆ. ನೀವು ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಹಾಗೆ ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಮಾಡ್ಕೊಳ್ಳೋ ಜಾಗದಲ್ಲೇ ನಿಮಗೆ ಗ್ರೀನ್ ಪಿನ್ ಅಂತ ಇರುತ್ತೆ, ಫರ್ಗೆಟ್ ಪಿನ್ ಅಂತ ಇರುತ್ತೆ. ಇದರ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಈ ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ಮಾತ್ರ ನೀವು ನಿಮ್ಮ ಒಂದು ATM ಕಾರ್ಡನ್ನು ಹೊಸ್ದಾಗಿ, ಅಂದರೆ ಯಾರೆಲ್ಲ ಹೊಸ್ದಾಗಿ ಜನ್ರೇಟ್ ಮಾಡ್ಕೋಬೇಕು ಅಂತಿದ್ದೀರಾ ಅವ್ರು ಇಲ್ಲಿ ಜನ್ರೇಟ್ ಮಾಡ್ಕೋಬೋದು. ನೀವು ಇಲ್ಲ ಬೇರೆ ಇದರಲ್ಲಿ ನಾವು ಮಾಡ್ಕೋತೀವಿ ಅನ್ನೋ ಹಾಗಿದ್ರೆ ನೀವು ನಿಮ್ಮ ಹಳೆ ಪಿನ್ ಇದ್ದರೆ ನೀವು ಆ ಹಳೆ ಪಿನ್ನನ್ನು ಹಾಕಿ ನೀವು ಅಲ್ಲೂ ಕೂಡ ಮೇನ್ ಮೆನುಗೆ ಹೋಗಿ ಚೇಂಜನ್ನು ಮಾಡ್ಕೋಬೋದು. ಇಲ್ಲಿ ನೀವು ಜನ್ರೇಟ್ OTP ಅಂತ ಬರುತ್ತೆ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಆಗ ನಿಮಗೆ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಏನಿರುತ್ತೆ, ಆ ಒಂದು ಅಕೌಂಟ್ ನಂಬರ್ನ ಲಾಸ್ಟ್ 4 ನಂಬರನ್ನು ನೀವು ಹಾಕಿ ಕರೆಕ್ಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಬೇಕು. ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ ಪ್ಲೀಸ್ ವೆಯ್ಟ್ ಫಾರ್ ಟ್ರಾನ್ಸಾಕ್ಷನ್ ಬೀಯಿಂಗ್ ಈಸ್ ಪ್ರೊಸೆಸ್ಡ್ ಅಂತ ಬರುತ್ತೆ. ಅದಾದಮೇಲೆ ನಿಮ್ಮ ಒಂದು ಮೊಬೈಲ್ ನಂಬರನ್ನು ಕೇಳುತ್ತೆ. ಆ ಒಂದು ಮೊಬೈಲ್ ನಂಬರ್ ಹಾಕಿ ಕಂಟಿನ್ಯೂ ಅಂತ ಕೊಟ್ಟಾಗ ಆ ಒಂದು ಮೊಬೈಲ್ ನಂಬರ್ಗೆ OTP ಹೋಗುತ್ತೆ. ಆ OTPನೂ ಕೂಡ ನೀವು ಎಂಟರ್ ಮಾಡಬೇಕು. ಹಾಗೆ ಇಲ್ಲಿ ಸರ್ವಿಸ್ ಚಾರ್ಜ್ ಅಂತ ಹೇಳಿ 59 ರುಪೀಸ್ನ ಮೊದಲೆಲ್ಲ ಚಾರ್ಜ್ ಮಾಡೋರು, ಈಗ ಯಾವುದೇ ರೀತಿಯಾದಂತಹ ಹಣನ ಚಾರ್ಜ್ ಮಾಡ್ತಾ ಇಲ್ಲ. ಆಗ ನೀವು ಕಂಟಿನ್ಯೂ ಅಂತ ಹೇಳಿ ಕರೆಕ್ಟ್ ಅಂತ ಹೇಳಿ ನೀವು ಕ್ಲಿಕ್ ಮಾಡಬೇಕು. ಈ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ ನೆಕ್ಸ್ಟ್ ಪೇಜು ಈ ರೀತಿ ಪಿನ್ ಚೇಂಜ್ ಅಂತ ಇರುತ್ತೆ. ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿ ಈ ಥರ ಡಿಸ್ಪ್ಲೇ ಓಪನ್ ಆಗುತ್ತೆ. ಅದಾದಮೇಲೆ ನಿಮಗೆ ಇಲ್ಲಿ ಎಂಟರ್ ಯುವರ್ ನ್ಯೂ ಪಿನ್, ಇಲ್ಲಿ ನೀವು ಹೊಸ ಪಿನ್ನನ್ನು ನೀವು ಜನ್ರೇಟ್ ಮಾಡ್ಕೋಬೋದು. ಇಲ್ಲಿ ನೀವು ನಿಮ್ಮೊಂದೇ 4 ಲೆಟರ್ ಮಾತ್ರ ನೀವು ಹಾಕೋದಕ್ಕೆ ಆಗೋದು. ಇಲ್ಲಿ ನಿಮ್ಮ 4 ನಂಬರನ್ನು ಯಾವುದೇ ನಂಬರ್ ಹಾಕಿದ್ರೂ ಇಲ್ಲಿ ತಗೊಳ್ಳುತ್ತೆ. ಅದಾದಮೇಲೆ ನೀವು ಜನ್ರೇಟ್ ಮಾಡಿದ ಮೇಲೆ ಮತ್ತೆ ಎಂಟರ್ ಕೇಳುತ್ತೆ, ಅದೇ ಸೇಮ್ ನಂಬರ್ ನೀವು ಕನ್ಫರ್ಮ್ ಮಾಡೋದಕ್ಕೆ ಕೇಳುತ್ತೆ. ಅದಾದಮೇಲೆ ನಿಮಗೆ ಈ ರೀತಿಯಾಗಿ ಡಿಸ್ಪ್ಲೇ ಬರುತ್ತೆ, ಪ್ಲೀಸ್ ವೆಯ್ಟ್ ಯುವರ್ ಟ್ರಾನ್ಸಾಕ್ಷನ್ ಈಸ್ ಬೀಯಿಂಗ್ ಪ್ರೊಸೆಸ್ಡ್ ಅಂತೇಳಿ. ಈ ರೀತಿಯಾಗಿ ಬಂದು ನಿಮ್ಮ ಒಂದು ಅಕೌಂಟ್ ನಂಬರ್ಗೆ, ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ನಂಬರ್ಗೆ ಯಾವ ಒಂದು ನಂಬರ್ ಲಿಂಕ್ ಆಗಿರುತ್ತೆ ಅದಕ್ಕೆ ಸಕ್ಸಸ್ಫುಲ್ ಯುವರ್ ATM ಪಿನ್ ಅಂತ ಹೇಳಿ ಪಿನ್ ಚೇಂಜ್ ಅಂತ ಹೇಳಿ ಬರುತ್ತೆ. ಈ ರೀತಿಯಾಗಿ ನಿಮ್ಮ ಒಂದು ATM ಕಾರ್ಡ್ನ, ಕೆನರಾ ಬ್ಯಾಂಕ್ ATM ಕಾರ್ಡ್ನ ನಂಬರ್ನ ನೀವು ಚೇಂಜ್ ಮಾಡ್ಕೋಬೋದು. ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದರೆ ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್.